ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಆರಾಮಿದ್ದೀರಿ? ನಾನು ಈಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೀ. ಟೈಮ 7 ಆಗ್ಯದ. ಇವತ್ತಂತೂ ಅಮಾವಾಸ್ಯೆ ಇತ್ತಲ್ರಿ. ಎಲ್ಲ ಮನೆ ಅದು ತೊಳೆದ ಕೆಲಸ ಅಂತೂ ಭಾಳ ಇತ್ತು ಇವತ್ತು. ನಿನ್ನೆ ಮನೆ ಚಂದಿಕಡೆ ತೊಳಿಬೇಕಂದ್ರೆ ಅದ್ರ ನಿನ್ನೆ ಏನು ತೊಳೆದ ಅಂತ ಹೇಳ್ಕೇಸಿಂದ ಎಲ್ಲ ಮುಂಜಾನೆ ತೊಳೆದ್ರೆ ಆಯ್ತು ಅಂಥೇಳಿ ಈಗ ಎಲ್ಲ ಮನೆ ಅದು ತೊಳೆದ ಜಳಕದೆಲ್ಲ ಐತ್ರಿ. ಅದರ ಅಡುಗೆ ಅಂತೂ ಇನ್ನೂ ಏನೂ ಮಾಡಿಲ್ಲ. ಅಡುಗೆ ಅದು ಇನ್ನೂ ಮಾಡಬೇಕು. 2 ಕೊಲಿ ಮತ್ತು ಇದೊಂದು ಪಡ್ಸಲ್ಗಿ ಎಲ್ಲ ತೊಳ್ಕೊಂಡೀನಿ. ಮತ್ತು ಒಲೆ ಸಾರಿಸ್ಕೊಳ್ಳೋದು ಎಲ್ಲ ಐತ್ರಿ. ಅಡ್ಗೆ ಈಗ ಏನು ಚಪಾತಿ ಮಾಡ್ಬೇಕಲ್ಲತ್ತೀನಿ ಇವತ್ತಂತೂ ಅಡ್ಗೆಗೆ ಊಟಕ್ಕೆ. ಇವತ್ತು ಒಂದು ಸ್ವಲ್ಪ ಅಮಾವಾಸ್ಯೆ ಬೇರೆ ಇತ್ತಲ್ರಿ. ಅವರು ಒಂದು ಸ್ವಲ್ಪ ಗಾಡಿ ತೊಳೆಯತ್ತಿದ್ರು. ಆ ಗಾಡಿಗೆ ಒಂದು ಸ್ವಲ್ಪ ಶಾಂಪು ಹಚ್ಚಿ ತಿಕ್ ತೊಳೆಯತ್ತೀರ ಅವರು. ಅಮಾವಾಸ್ಯೆ ಅದ ಅಂತ ಹೇಳ್ಕೇಸಿಂದ ಗಾಡಿ ತೊಳೆಯತ್ತಾರ. ನಮ್ಮ ಗಡು ಅಂತೂ ದುಕಾನ್ಗೆ ಹೋಗಿದ್ದೀನಿ ರೀ. ಎಲ್ಲ ಟ್ಯಾಂಗ್ ಅದು ತರ್ಲಕ್ಕೆ ದೇವ್ರಿಗೆ ಹೊಡ್ಲಿಕ್ಕೆ ಟ್ಯಾಂಗ್ ತರ್ಬೇಕಂತೇಳಿ ಹೋಗಿದ್ನು. ನಾನು ಇನ್ನು ಏನ್ರಿ ಅಡ್ಗೆ ಅಂತೂ ಮಾಡ್ಬೇಕ್ರಿ ಈಗ. ಇವತ್ತು ಊರಿಗಂತೂ ಹೋಗೋದಲ್ರಿ. ಹಾಗಾಗಿ ಚಪಾತಿ ಮಾಡ್ಬೇಕಲ್ಲತ್ತೀನಿ. ಮತ್ತು ಅಮಾವಾಸ್ಯೆ ಬೇರೆ ಅದ. ಇವತ್ತು ರೊಟ್ಟಿ ಮಾಡೋಂಗಿಲ್ಲ. ಅದಕ್ಕೆ ಇನ್ನು ಹಿಟ್ಟು ನಾದಿಲ್ಲ ನಾನು. ಹಿಟ್ಟು ನಾದಿ ಚಪಾತಿ ಮಾಡಬೇಕು ಇನ್ನು. ಪಲ್ಯ ಅಂತೂ ಒಂದು ಸ್ವಲ್ಪ ಬ್ಯಾಳೆ ನೆನೆ ಇಟ್ಟೀನಿ ರೀ. ಉದುರು ಪಲ್ಯ ಮಾಡಬೇಕು. ಮತ್ತು ಬುತ್ತಿಗೆ ಒಂದಿಷ್ಟು ಉದುರು ಬೇಳೆ ಮಾಡ್ಕೇಸಿಂದು ಸೋಯಾಬೀನ್ ಪಲ್ಯ ಮಾಡ್ಬೇಕಂತ ಹೇಳ್ಕೇಸಿಂದು ಸೋಯಾಬೀನ್ ಅಂತೂ ಮುಂಜಾನೆ ನೆನೆ ಇಟ್ಟಿದ್ರಿ ಮಂತೊಳೆದಾಗ. ಅದಕ್ಕೆ ಈಗ ನೆಂದವ ಅವಕ್ಕೆ ಫಾಣೆ ಹೊಡಿಬೇಕಂತ ಹೇಳ್ಕೇಸಿಂದು ಸೋಯಾಬೀನ್ ಪಲ್ಯ ಅಂತೂ ಚಪಾತಿಗಂತೂ ಭಾಳ ಚಂದ ಆಗ್ತದ. ಅದಕ್ಕೆ ಜಾಸ್ತಿ ಉಣ್ತಾರೆ ನಮ್ಮ ಮನೆಗಂತೂ ಸೋಯಾಬೀನ್ ಪಲ್ಯ. ಅದಕ್ಕೆ ಹೆಂಗೂ ಚಪಾತಿ ಮಾಡ್ತೀನಂತೆ ಒಂದಿಷ್ಟು ಸೋಯಾಬೀನ್ ಪಲ್ಯ ಮಾಡಬೇಕು. ಯಾಕಂದ್ರೆ ಉದುರು ಪಲ್ಯ ಅಂತೂ ಜಾಸ್ತಿ ಉಣಂಗಿಲ್ಲ ರೀ ನಮ್ಮ ಮನ್ಯಾಗ. ಏನೋ ಉದುರು ಪಲ್ಯ ಎಷ್ಟೇ ಮಾಡಿದ್ರು ಮತ್ತು ಒಂದಿಷ್ಟು ಏನಾರೇ ಸಾಂಬಾರು ಬೇಕು. ಅದಕ್ಕಾಗಿ ಉದುರು ಬೇಳೆ ಮಾಡ್ಬೇಕನ್ನ ಅಕ್ಕಿ ಇದು ಬೇಳೆ ನೆನೆಯಿಟ್ಟು ಅದಕ್ಕಾಗಿ ಇದಿಷ್ಟು ಸೋಯಾಬೀನ್ ಪಲ್ಯ ಭಾಳಷ್ಟು ನೆಂದರು ಭೀ ಭಾಳ ಚಂದ ಆಗಂಗಿಲ್ಲ ಅಂತೇಳಿ ಒಂದು ಸ್ವಲ್ಪ ನೆನೆದ್ರಾಗ ಪಾಣೆ ಹೊಡ್ಲೇತೀನಿ ರೀ. ಅದಕ್ಕೆ ಅದಿಷ್ಟು ಸೋಯಾಬೀನ್ ಪಲ್ಯ ಮಾಡಿ ಕೇಸಿಂದ ಇನ್ನು ಹಿಟ್ಟು ನಾದಿಟ್ಟಿಲ್ಲ ನಾನು. ಒಂದು ಸ್ವಲ್ಪ ಕೊಬ್ಬರಿ ಹಾಕಿದ್ರೆ ಚಂದ ಆಗ್ತಲ್ರಿ. ಅದಕ್ಕಾಗಿ ನಿನ್ನೆನೇ ಕೊಬ್ಬರಿ ಹುರಿದಿಟ್ಟಿದ್ರೆ ನಾನು. ಹುರಿದಿವು ಒಂದಿಷ್ಟು ಕೊಬ್ಬರಿ ಇದ್ದು ಅವೇ ಒಂದಿಷ್ಟು ಕೊಬ್ಬರಿ ಕುಟ್ಟು ಕೇಸಿಂದ ಸೋಯಾಬೀನ್ ಪಲ್ಯ ಮಾಡ್ಲತ್ತೀನಿ. ಯಾಕಂದ್ರೆ ಹುರ್ಕೊಂಡು ಮಾಡ್ಬೇಕಾದ್ರೆ ಲೇಟ್ ಆದೈತಿ. ಇವತ್ತು ಒಂದು ಸ್ವಲ್ಪ ಊರಿಗೆ ಹೋಗ್ಬೇಕಂತ ಅಂದ್ಕೊಂಡಿನಿ. ಆದರೆ 9 ಬಸ್ಸಿಗೆ ಹೋಗ್ಬೇಕಂದ್ರಂತೂ 9 ಬಸ್ ಅಂತೂ ಸಿಗಂಗೆ ಕಾಣಲ್ರಿ. ಯಾಕಂದ್ರೆ ಇವತ್ತು ಅಮಾವಾಸ್ಯೆ ಬೇರೆ ದಂಧೆ ಅಂತೂ ಭಾಳ ಇತ್ತು. ಮನೆ ತೊಳೆದು ಎಲ್ಲ ಚಪಾತಿ ಮಾಡೋದು ಇನ್ನೂ ಏನು ಚಪಾತಿ ಅದು ಮಾಡಿಲ್ಲ. ಮನೆ ತೊಳೆದು ಎಷ್ಟೊತ್ತಾಯಿತು. ಈಗ ಪಲ್ಯ ಪಾಣೆ ಹೊಡೆದೀನಿ. ಮತ್ತು ಇನ್ನೂ ಎಲ್ಲ ಚಪಾತಿ ಮಾಡಿ ಮತ್ತು ಬಟ್ಟೆ ಮ್ಯಾಲಿಂದೆಲ್ಲ ಕೆಲಸ ಮಾಡೋಗ್ಬೇಕಾದ್ರಂತೂ ಹತ್ತಾತ್ರಿ ಟೈಮ. ನಮ್ಮ ಊರಾಗಂತೂ 10 ಆಯ್ತು ಅಂದ್ರೆ ಬಸ್ ಅಂತೂ ಬರೋಂಗಿಲ್ಲ. ಅದಕ್ಕಾಗಿ ಇನ್ನೂ ನೋಡಬೇಕು ಏನು ಬಳಗ್ ತಗ ಗಾಡಿ ಮೇಲೆ ಅದು ಹೋಗ್ಬೇಕಲ್ಲತ್ತೀನಿ. ಇವು ಬೆಳೆ ನೆನೆ ಇಡ್ಬೇಕಂತ ಹೇಳ್ಕೇಸಿಂದ ನೆನೆ ಇಡ್ಲಾಗತ್ತಿದ್ರಿ. ಒಂದು ಸ್ವಲ್ಪ ಕುದಿಸಿ ಮಾಡ್ಬೇಕಂದಿದ. ಈಗ ಲೇಟ್ ಆಗ್ತದ. ಚಪಾತಿ ಮಾಡತಕ್ಕ ಬೇಳೆ ನೆನಿತಾವ ಅಂತ ಹೇಳ್ಕೇಸಿಂದ ಒಂದಿಷ್ಟು ನೀರಾಗ ಹಾಕೇಸಿಂದ ಇಡ್ಬೇಕಲ್ತೀನಿ ಕೊಡು. ಈಗ ಸೋಯಾಬೀನ್ ಪಲ್ಯ ಮಾಡೋದಂತೂ ಆಗಿದ್ರಿ. ಒಂದು ಸ್ವಲ್ಪ ಒಲೆ ಮೇಲೆ ಇನ್ನೊಂದು ಸ್ವಲ್ಪ ಕುದಿಲಿ ಅಂತ ಹೇಳ್ಕೇಸಿಂದ ಒಲೆ ಮೇಲೆ ಇಟ್ಟಿದ್ದ. ನಾನು ಇದಿಷ್ಟು ಹಿಟ್ಟು ನಾದಿಡ್ಲಕತ್ತೀನಿ ರೀ. ಒಂದು ಸ್ವಲ್ಪ ಹಿಟ್ಟು ಚೆಂದಾಗಿ ನೆನೀತು. ಒಂದು ಸ್ವಲ್ಪ ನೆನಿಲ್ಲ ಅಂತ ಹೇಳ್ಕೇಸಿಂದ ಮೊದಲೇ ನಾದಿಡ್ಲತ್ತಿದ್ದ. ಇದಿಷ್ಟು ನಾದಿಟ್ಟು ಒಂದು ಅರ್ಧ ಗಂಟೆ ಆದಮೇಲೆ ಮಾಡ್ಬೇಕಲ್ಲತ್ತೀನಿ ರೀ. ಯಾಕಂದ್ರೆ ಗೋಧಿನೂ ಒಂದು ಸ್ವಲ್ಪ ಜಿಗಿ ಅಟ್ಟೆ ಮೀಡಿಯಮ್ದ ಮೇಲಿದ್ದು. ಅದಕ್ಕಾಗಿ ಹಿಟ್ಟು ಒಂದು ಸ್ವಲ್ಪ ಮೀಡಿಯಮ್ ಮೇಲೆ ನಾದಿಕೇಸಿಂದ ಇಟ್ಟೀನಿ. ಹಿಟ್ಟು ನಾದಂತೂ ಐತ್ರಿ. ಈಗ ಹಿಟ್ಟು ನಾದಿ ಅದಿಷ್ಟು ಚಪಾತಿ ಮಾಡ್ಬೇಕ್ರಿ. ಅದಿಷ್ಟು ಚಪಾತಿ ಮಾಡಿ ಹೋಗ್ಬೇಕಾದ್ರೆ ಮತ್ತು ಎಷ್ಟು ಟೈಮ್ ಆಗ್ತದೆ ನೋಡ್ರಿ.
ಈಗಂತೂ ನೋಡ್ರಿ ಊರಿಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದೇವೆ, ಹೋಗ್ಲತ್ತಿದ್ದೇವೆ ಈಗ. ಬಸ್ ಅಂತೂ ಏನೋ ನಮಗೆ ಸಿಗಂಗಿಲ್ಲ ರೀ. ಟೈಮ್ ಈಗ 10 ಆಗ್ಯದ, 9ಕ್ಕೆ ಹೋದಂತೆ ಹೇಳಿನಿಲ್ರಿ ನಾನು. ಅದಕ್ಕೆ ಬಸ್ ಅಂತೂ ಹೋಗಿತ್ರಿ. ಅವರು ಹೊಲಕ್ಕೆ ನಡೆದಿರು. ಅದಕ್ಕೆ ಅಲ್ಲೇ ಬಳೂರು ತಕ ಅಂದ್ರೆ ಬಳೂರಿಗೆ ಹೋದ್ರಂತೂ ರಗಡ ಬಸ್ ಸಿಗ್ತಾವೆ ನಮ್ಗೆ. ಯಾಕಂದ್ರೆ ಆ ಕಡೆ ರೂಟ ಮೇನ್ ರೂಟ್ ಅದ, ಬಸ್ ರಗಡೆ ಸಿಗ್ತಾವೆ. ಇಲ್ಲೇ ಸನಿ ಅದ, ಭಾಳ ಏನು ದೂರ ಇಲ್ಲ. ನಮ್ಮ ಹೊಲದ ಬಲಕ್ಕೆ ಅದ ರೀ ಬಳೂರಿಗೆ ಅಂತೂ. ಅದಕ್ಕೆ ಬಳೂರು ತಕ ಒಯ್ದು ಬಿಡ್ತೀನಿ ಅಂತ ಹೇಳಿ ಕೆಚಿಂದ ಅಂದಿದ್ರು ಅವರು ಭೀ. ಅದಕ್ಕಾಗಿ ಗಾಡಿ ಮೇಲೆ ನಡೆದಿದ್ದೇವ್ರಿ. ಬ್ಯಾಗ್ ಅಂತೂ ರೆಡಿ ಮಾಡ್ಕೊಂಡಿನಿ. ನಾನು ಮತ್ತು ನಮ್ಮ ಜಟ್ಟು ಹೊಂಟಿದ್ದೇವ್ರಿ ಇವತ್ತು ಊರಿಗಂತೂ. ಗೋಡು ಅಂತೂ ಬರ್ತೀನಿ ಅಂತ ಎಲ್ಲಗತ್ತೀನೋ, ಭಾಳ ಇದು ಮಾಡತ್ತೀನಿ ನಾನು ಬರ್ತಿದ್ದೆ. ಆದ್ರೆ ಟ್ಯೂಷನ್ ಅಂತೂ ಬಂದಾತಲ್ರಿ. ಯಾಕಂದ್ರೆ ಈಗ ಏನು ಕಲ್ಸೋದು ಬೇಸಿಗೆ ದಿನದಾಗ ಮಕ್ಳಿಗೆ 2 ತಿಂಗಳು ಇರ್ತದೆ ಟ್ಯೂಷನ್ ಅಂತೂ. ಮತ್ತು ಈಗ 1 ತಿಂಗಳಾಯ್ತು, ಇನ್ನೊಂದು ತಿಂಗಳು ಇರ್ತದೆ ಟ್ಯೂಷನ್. ಅದ್ರಾಗ ಊರಿಗೆ ಅದು ಇದು ಅಂತೇಳಿ ಕರ್ಕೊಂಡು ಹೋದ್ರೆ 3 ದಿನ ಸೂಟಿ ಆಗ್ತದೆ. ಅದಕ್ಕಾಗಿ ಬೇಡಪ್ಪ ಅಂತನ ಮತ್ತು ಗೋಡು ಅಂತೂ ಟ್ಯೂಷನ್ಗೆ ಹೋದನ್ರಿ. ಜಟ್ಟಿಗೆ ಒಬ್ಬನಿಗೆ ಕರ್ಕೊಂಡು ನಡೆದೀನಿ. ಜಟ್ಟಿಗೂ ಕರ್ಕೊಂಡು ಹೋಗ್ಬಾರ್ದು ಅಂದ್ಕೊಂಡಿದ್ದೆ, ಆದರೆ ಟ್ಯೂಷನ್ ಹಾಳಾಗ್ತದೆ ಅಂತ ಹೇಳ್ಕೇಸಿಂದ. ಆದ್ರೆ ಅವ ಅಂತೂ ಒಟ್ಟ ನಿಂದ್ರಂಗಿಲ್ಲ ರೀ. ಯಾಕಂದ್ರೆ ಈಗ ಹೋಗಾಡಿ ಸುಮ್ ಕುಂದಿರ್ತಾನ. ಊರಿಗೆ ಹೋದ್ಮೇಲೆ ರಾತ್ರಿ ಫೋನ್ ಹಚ್ಚಿ ಒಂದು ಸೌನ್ ಆಡ್ತಾನೆ ರೀ, ಅವ್ನು ಚೇಂಜ್ ಮಾಡತ್ತ. ಅದಕ್ಕಾಗಿ ಭಾಳ ಕಿರಿಕಿರಿ ಮಾಡ್ತಾನೆ ಅಂತ ಹೇಳ್ಕೇಸಿಂದ ಜಟ್ಟುಗ ಟ್ಯೂಷನ್ನ ಸುಟ್ಟಿ ಮಾಡಿ ಕರ್ಕೊಂಡು ನಡೆದಿದ್ರಿ. ಇನ್ನೇನೋ ಹೊಂಟಿದ್ದೇವ್ರಿ ಈಗ ಊರಿಗಂತೂ ಹೋಗಕತ್ತಿದ್ದೇವೆ ನೋಡ್ರಿ. ಒಂದು ಸ್ವಲ್ಪ ಅದು ಮುಂದೆ ಹೋಗಿ ನಿಂತಿದ್ರು ಅವ್ರು ಜಟ್ಟು ಕರ್ಕೊಂಡು ಹೋಗಿಸಿಂದ. ಯಾಕಂದ್ರೆ ಅಂಗಡ್ಯಾಗ ತಿನ್ಲಿಕ್ಕೆ ಬೇಕಾಗಿತ್ತು ಹುಡುಗ ಜಟ್ಟುಗಂತೂ. ಸಲಕ್ಕಾಗಿ ಹೋಗಿದ್ರು. ಇನ್ನು ಬಂದೇವ್ರಿ ಬಳೂರಿಗೆ. ಈಗಂತೂ ಇಲ್ಲೇ ಬಂದು ಕುಂತಿದ್ದೆವು. ಬಸ್ ಅಂತೂ ಒಂದು ಸ್ವಲ್ಪ ಬಳೂರಿಗಿದ್ದಾಗ ಲೇಟ್ ಮಾಡಿ ಬಂತ್ರಿ ಬಸ್. ಅದಕ್ಕೆ ಅಫ್ಜಲ್ಪುರ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೇವೆ ಈಗ. ಅಫ್ಜಲ್ಪುರ ಬಸ್ ಸ್ಟ್ಯಾಂಡ್ ಬಂದ್ರಂತೂ ಏನು ಗುಲ್ಬರ್ಗ ಬಸ್ ಅಂತೂ 1 ನಿಮಿಷಕ್ಕೆ ಒಂದು ಹತ್ತಿರ್ತಾವೆ, ಅಷ್ಟು ಬಸ್ ಇದ್ದಿರ್ತಾವೆ. ಗೋಡು ಅಂತೂ ಒಂದು ಲಾಲಿಪಾಪ್ ತೊಗೊಂಡು ಜಟ್ಟು ಗೌಡಂದು ಜಾಸ್ತಿ ಬರ್ದ್ರಿ. ಜಟ್ಟು ಅಂತೂ ಒಂದು ಲಾಲಿಪಾಪ್ ತೊಗೊಂಡು ಕುಂತಿದ್ದೀನಿ ರೀ ತಿನ್ಕೋತ. ಬಸ್ ಅಂತೂ ಇನ್ನೂ ಬಿಟ್ಟಿಲ್ಲ. ಖಾಲಿನೇ ಐತ್ರಿ ಬಸ್ ಅಂತೂ. ಯಾಕಂದ್ರೆ ಈ ಸೈಡ್ ಗುಲ್ಬರ್ಗ ಸೈಡ್ ಹೋಗ್ಬೇಕಾದ್ರಂತೂ ಒಟ್ಟ ನಮಗೆ ಗರ್ದಿ ಇರಂಗಿಲ್ಲ. ಬಸ್ಸಿಗೆ ಹೋಗ್ಬೇಕಾದ್ರೆ ಜಾಸ್ತಿ ಏನು ಬಸ್ಸಿಗೆ ಹೋಗಂಗಿಲ್ಲ, ಜಾಸ್ತಿ ಗಾಡಿ ಮೇಲೆ ಹೋಗ್ತೀವಿ. ಏನೋ ಒಂದು ಸ್ವಲ್ಪ ಒಂದಿನ ನಿಂದ್ರದಿತ್ತಂದ್ರೆ ಬಸ್ಸಿಗೆ ಹೋಗ್ಬೇಕಾಗ್ತದೆ. ಅದಕ್ಕಾಗಿ ಏನು ಈ ಕಡೆ ಹೋಗೋದಂತೂ ಅಷ್ಟೇನು ಟೆನ್ಷನ್ ಇಲ್ಲ ರೀ. ಯಾಕಂದ್ರೆ ಬಸ್ ಗರ್ದಿ ಇತ್ತಂದ್ರಂತೂ ಭಾಳ ಹೈರಾಣ. ಬಸ್ಸಿಗೆ ಹೋಗ್ಬೇಕಾದ್ರೆ ಮಕ್ಳಿಗೆ ಕರ್ಕೊಂಡು ಹೋಗ್ಬೇಕಾದ್ರಂತೂ ತೀರಾ ಹೈರಾಣ. ಅದಕ್ಕಾಗಿ ರಗಡ ಬಸ್ಗಳೇನೋ ಮನಾರಿದ್ದವು ರೀ. ಬಸ್ ಭೀ ಖಾಲಿನೇ ಇತ್ತು. ಇನ್ನೇನು ನಾವು ಗುಲ್ಬರ್ಗ ಅಂತೂ ಬಂದೇವ್ರಿ ನಾವು. ಎಕ್ಸ್ಪ್ರೆಸ್ ಬಸ್ ಇತ್ತಿದ್ದು ಒಂದೇ ತಾಸಿನಾಗ ದೌಡ್ ಬಂತು. ಯಾಕಂದ್ರೆ ಎಲ್ಲಿ ಸ್ಟಾಪ್ ಇದ್ದಿದ್ದಿಲ್ಲ ಇದು. ಡೈರೆಕ್ಟ್ ಅಫ್ಜಲ್ಪುರ್ಲಿಂದ ಗುಲ್ಬರ್ಗನೇ ಇತ್ತು. ಅದರ ಚೌಡಾಪುರ ಅಂತೂ ಸ್ಟಾಪ್ ಇದ್ದಿಲ್ಲ. ಒಂದಿಷ್ಟು ಜನ ಸ್ಟಾಪ್ ಆಗಿತ್ತು, ನಿಂದ್ರಿಸಿದ್ರು. ಅದಕ್ಕಾಗಿ ಎಕ್ಸ್ಪ್ರೆಸ್ ಬಸ್ ಇತ್ತು. ಒಂದೇ ತಾಸಿನಾಗ ಅಂತೂ ಬಂದೇವ್ರಿ ಊರಿಗಂತೂ ಇನ್ನೂ ಬಂದಿಲ್ಲ, ಗುಲ್ಬರ್ಗ ಅಂತೂ ಬಂದಿದ್ದೇವ್ರಿ. ಈಗ ನೋಡ್ರಿ ಈಗ ಬಂದೆವು ನಮ್ಮ ಅಕ್ಕವ್ರ ಊರಿಗೆ. ಅವ್ರ ಊರಿಗೆ ಈಗ ಹೊಂಟಿದ್ದೆವು. ಬಸ್ ಒಂದು ಸ್ವಲ್ಪ ಈ ಕಡೆ ಸಿಗ್ಲಿಕ್ಕಂತೂ ಲೇಟ್ ಆಯ್ತು ರೀ ನಮಗೆ. ಟೈಮ್ ಈಗ 3:30 ಆಗ್ಯದ. ಯಾಕಂದ್ರೆ ಮುಂಜಾನೆ ಮನೆಯಿಂದಂತೂ 10ಕ್ಕೆ ಬಿಟ್ಟಿದ್ದೆವು. ಆದರೆ ಈ ಕಡೆ ಅಂತೂ ಬಸ್ ಒಂದು ಸ್ವಲ್ಪ ದೌಡ್ ಸಿಗ್ಲಾರ ಬಟ್ಟಿಗೆ ಲೇಟ್ ಆಯಿತು. ಆ ಕಡೆ ಬರ್ಬೇಕಾದ್ರಂತೂ ಗುಲ್ಬರ್ಗ ಬರಬೇಕಾದ್ರೆ ಬಸ್ ಮನಾರಿದ್ದವು. ಈ ಕಡೆ ನಮ್ಮವ್ರ ಊರಿಗೆ ಬಂದಮೇಲಂತೂ ಬಸ್ ಸಿಗ್ಲಿಲ್ಲ ರೀ. ಜಾಸ್ತಿ ಒಂದು ಸ್ವಲ್ಪ ಕಮ್ಮಾಗಿ ಹೋಗಿ ಹೊಳೆ ಬಂದೀವಿ ಬಸ್. ಅದಕ್ಕಾಗಿ ಬಿಡ್ಲಿಕ್ಕೆ ಲೇಟ್ ಆಯಿತು ಬಸ್. ಈಗ ಬಂದೇವ್ರಿ. ಹೊಂಟಿದ್ದೆವು ನಾನು ಮತ್ತು ನಮ್ಮ ಜಟ್ಟು ನಡ್ಕೋತ. ಇನ್ನೇನೋ ಒಂದು ಸ್ವಲ್ಪ ಮುಂದದ ರೀ ಬಸ್ ಸ್ಟ್ಯಾಂಡ್ಲಿಂದ. ಒಂದು 10-15 ನಿಮಿಷದಾಗ ಹೋಗ್ಬೋದು. ಈಗ ಹೊಂಟಿದ್ದೇವೆ ನಮ್ಮ ಸಮೃದ್ಧಿ ಬಲ್ಯಕ್ಕಂತೂ ನಡೆದಿದ್ದೇವ್ರಿ. ಯಾಕಂದ್ರೆ ಸಮೃದ್ಧಿದು ಜಡಿ ತೆಗಿಯೋ ಕಾರ್ಯಕ್ರಮ ಇದ್ದವಲ್ರಿ. ಹಾಗಾಗಿ ಅಕ್ಕ ನಿನ್ನೆನೆ ಬಾ ಅಂದಿದ್ದಳು. ಆದ್ರೆ ನಾವಂತೂ ದೇವ್ರಿನ ದಿನನೇ ಹೋಗ್ಬೇಕು ಅಂದ್ಕೊಂಡಿದ್ದೆವು. ಆದರೆ ಬಾ ಅಲ್ಲಗತ್ತೇಳು. ಅದಕ್ಕಾಗಿ ಒಂದಿನ ಅಡ್ವಾನ್ಸೇ ಹೊಂಟಿದ್ದೇವ್ರಿ ನಾವು. ನಾಳೆಗದ ಜಡಿ ಕಾರ್ಯಕ್ರಮ ಅಂತೂ. ಸೋಮವಾರ ಅಲ್ರಿ ನಾಳೆಗೆ. ಸೋಮವಾರ ದಿನ ಕಾರ್ಯಕ್ರಮ ಇತ್ತು. ಅಸಲಕ್ಕ ಮನ್ಯಾಗ ಮಾಡಿದ್ವಿ ಒಬ್ಬಾಕಿನಾಗಿನೋ ಬಾ ಅಲ್ಲಗತ್ತೇಳು. ಅದಕ್ಕಾಗಿ ಇವತ್ತೇ ಹೊಂಟಿದ್ದೇವೆ ರೀ ನಾನು ಮತ್ತು ನಮ್ಮ ಜಟ್ಟು ಅಂತೂ. ಇಲ್ಲಂತೂ ಎಲ್ಲ ಸುತ್ತಮುತ್ತ ಇಟ್ಟಂಗಿ ಬಟ್ಟಿನೇ ಆಗಿಬಿಟ್ಟವ್ರಿ ಈಗ. ಆವಾಗಂತೂ ನಾವು ಸಣ್ಣವರಿದ್ದಾಗಂತೂ ಏನೂ ಇದ್ದಿದ್ದಿಲ್ಲ ಈ ಕಡೆ. ಆದರೆ ಈಗೀಗ ಎಲ್ಲ ಮನಾರು ಇಟ್ಟಂಗಿ ಬಟ್ಟೆ ಅದು ರಗಡ ಎಷ್ಟು ನೋಡ್ರಿ. ಆ ಕಡೆ ಎಲ್ಲ ಇಟ್ಟಂಗಿ ಬಟ್ಟೆ ಎಷ್ಟಿದ್ದವು. ನಮ್ಮ ಚೆನ್ನಮ್ಮ ಅಂತೂ ಆಗಳೇ ಫೋನ್ ಹಚ್ಚಿದಳ್ರಿ, ಎಲ್ಲಿ ಹೊಂಟಿರಿ ಅಂತೇಳಿ ಕೇಸಿಂದ. ನಾವು ಗುಲ್ಬರ್ಗದಾಗಿದ್ದಾಗ ಫೋನ್ ಹಚ್ಚಿದಳು. ಇನ್ನೂ ಬಂದಿಲ್ಲ ಎಲ್ಲ ಅಂತೇಳಿ ಕೇಸಿಂದ. ಆದ್ರೆ ಊರಿಗಂತೂ ಮತ್ತೆ ಕರ್ಕೊಂಡು ಹೋಗ್ಬೇಕಲ್ಲತ್ತೀನಿ ರೀ. ಆದರೆ ಬರ್ತಾಳೆ ಏನು ಮಾಡ್ತಾಳೋ ಗೊತ್ತಿಲ್ಲ. ಫೋನ್ ಕೇಳೋಣ ಬರ್ತೀನಿ ಬಾ ಅಂದಾಳ. ಅದಕ್ಕಾಗಿ ಬರ್ತಾಳೇನೋ ಇಲ್ಲ. ತಂಗಿದು ಜಡಿ ತೆಗಿಯೋದಾಗನ ಬರ್ತೀನಿ ಅಂತೇಳಿ ಹೇಳಿದಳು. ಬಾರವ್ವ ನಾನು. ಯಾಕಂದ್ರೆ ಆಕಿಂದು ಸಾಲಿ ಇಲ್ಲಲ್ರಿ ಈಗ. ಟ್ಯೂಷನ್ ಹಚ್ಬೇಕಂದಿದ್ದೇವೆ. ಆದರೆ ಟ್ಯೂಷನ್ ಹೊಲಕ್ಕಂತೂ ಅಲ್ಲ ಅಂದಳಕಿ. ಅದಕ್ಕೆ ಅವ್ನು ದೊಡ್ಡವನ ಬಲ್ಯಕ್ಕೆ ಹೋಗ್ಯಾಳ. ಈಗ ನೋಡ್ರಿ ನಮ್ಮ ಅಕ್ಕವ್ರ ಊರಿಗಂತೂ ಬಂದೆವು. ಅವ್ವ ಭೀ ಅಲ್ಲೇ ಕುಂತಾರ ಮತ್ತು ಅಕ್ಕ ಭೀ ಅಲ್ಲೇ ಇದ್ದರು. ನಮ್ಮ ಸಮೃದ್ಧಿ ಅಂತೂ ಒಳಗೆ ಹರರಿ ನೋಡಂಬರಿ ಏನು ಮಾಡತ್ತಾರ.
ನಮ್ಮ ತಮ್ಮ ಅಂತೂ ಬಂದ ನೋಡ್ರಿ. ಇವತ್ತೇ ಬಂದನ್ರಿ ಅವನು ತಂಬಿ. ಅವನಿಗೆ ನನಗೆ ಬರ್ಲಿಕ್ಕೆ ಒಂದು ಸ್ವಲ್ಪ ದೌಡ್ ಬಂದನ್ರಿ ಅವ. ಕಾಲೇಜ ಒಂದು 3 ದಿನ ಸೂಟಿ ಮಾಡಿಕೆಸಿಂದ ಊರಿಗೆ ಬಂದನ್ರಿ ಈಗ. ಯಾಕಂದ್ರೆ ಕಾರ್ಯಕ್ರಮ ಸಮೃದ್ಧಿ ಅವ್ರದ್ದು ಜಡಿತಿಗೆ ಕಾರ್ಯಕ್ರಮ ಅದಲ್ರಿ, ಹಾಗಾಗಿ ಕಾಲೇಜ್ ಸೂಟಿ ಮಾಡಿ ಕಾರ್ಯಕ್ರಮಕ್ಕೆ ಜಡಿತಿಗೆ ದೇವ್ರದ ಅಂತ ಹೇಳ್ಕೇಸಿಂದ ಬಂದಾನ. ಇವತ್ತೇ ಬಂದಾನ ಅವನು ರೀ. ನಿನ್ನೆ ಕುಂತಿದ್ದನು, ಇವತ್ತು ಮುಂಜಾನೆ ಬಂದಿದ್ದಾನ. ಅವನು ಬಂದ ಒಂದು ತಾಸು ಆಯಿತು. ನಾನು ನಿನ್ನೆ ಈಗ ಬಂದೀನಿ. ಇವತ್ತು ನಮ್ಮ ಸಮೃದ್ಧಿ ನೋಡ್ರಿ ಹೆಂಗೆ ಕಾಣುತ್ತಾಳವ. ಜಡಿ ಅಂತೂ ಇವತ್ತು ಸಮೃದ್ಧಿ ವ್ಯವಹಾರಿ, ನಾಳೆಗೆ ಈಕಿನೂ ರೀ ಜಡಿ ತೆಗೆದಂತು. ಇವತ್ತಂತೂ ನಮ್ಮ ಮನೆಯಾಗಂತೂ ಮಕ್ಕಳ ಭಾಳ ಜಗಳ ಆಡಕತ್ತಿದ್ರಿ, ಬುಕ್ಳು ಮಂದಿ ಕುಡೀರಿ. ಸಮ್ಮು ಅಂತೂ ಭಾಳ ಅಳಗತ್ತೀನಿ ರೀ. ಯಾಕಂದ್ರೆ ಸೈಕಲ್ ಅಂತೂ ಒಂದು ಸೈಕಲ್ ಅದಲ್ರಿ, ನಾ ತೋತೀನಿ ನೀ ತೋತೀನಿ ಅಂತೇಳಿ ಜಗಳ ತೆಗೆದು ಅಳ್ಳಾಗತ್ತಿದ್ರು. ಆ ಸಮ್ಮು ಅಂತೂ ಅವ್ರ ಮಮ್ಮಿಗೆ ಬಂದು ಹೇಳಿ ಅಳ್ಳಾಗತ್ತಾನ ರೀ. ಅವ್ರ ಮಾಮ ಎಲ್ಲೇ ಹೊರಗೆ ಹೋಗ್ಯಾನಂತ, ಮಾಮನ ಕೂಡ ಹೋದ್ನಂತೆ, ಭಾಳ ಅಳ್ಳಾಗತ್ತಾನ. ಸರಿ ಗಿಲಾಸ್ ಎಲ್ಲ ಇರ್ತದ ಈಗ ಬಂದ ಚಾ ಅದು ಕುಡ್ದೇವ್ರಿ. ಅಕ್ಕ ಬಿ ಎಲ್ಲ ಬಟ್ಟೆ ಅದೆಲ್ಲ ಕಟ್ಲಗತ್ತಿರು. ಒಂದು ಸ್ವಲ್ಪ ಅನ್ನ ಅದು ಮಾಡಂದಿರು ಅಕ್ಕ, ಅದಕ್ಕಾಗಿ ಇನ್ನು ಈಗ ಗ್ಯಾಸಿನ ಮೇಲೆ ಅನ್ನಕ್ಕೆ ಇಟ್ಟೀನಿ.
ಎಲ್ಲ ಕೆಲಸ ಅಂತೂ ಮಾಡಿಡ್ರಿ, ಎಲ್ಲ ಮಸಾಲೆ ಕೊಟ್ಟದ ಎಲ್ಲ ಮಾಡಿಟ್ಟಾಳ. ಇನ್ನೇನು ನಮ್ಮ ಜಟ್ಟು ಗೌಡು ಎಲ್ಲರೂ ಆಟ ಆಡಕತ್ತಾರ ನೋಡ್ರಿ. ಒಂದಿಷ್ಟು ಅನ್ನಕ್ಕೆ ಇಟ್ಟಿನ್ರಿ. ಈಗ ಇದೆಲ್ಲ ಬಡ್ದಿಟ್ಟಾಳ ನಮ್ಮ ಅಕ್ಕೀಸು. ಇಲ್ಲಿ ನೋಡ್ರಿ ಮ್ಯಾಲ ಒಂದು ಜೋಳಿಗೆ ಕಟ್ಟಿ ಹಾಕ್ಯಾರ. ಮತ್ತು ಇಲ್ಲಿ ಒಂದಿವ್ಸ ಏನೋ ಡಿಗ್ಗಿ ಇಟ್ಟರ ತಳಗ. ಇಲ್ಲಿ ಅದ ನೋಡ್ರಿ, ಇಲ್ಲೊಂದು ಗಂಟದ ಇನ್ನ ಇದ್ರಾಗ ಬಟ್ಟೆ ಪ್ಯಾಕ್ ಮಾಡಿಟ್ಟಿದ್ದೇವೆ ರೀ. ಅದ್ರ ಎಲ್ಲ ಆಯರಿ ಬಟ್ಟೆಗಳೆಲ್ಲ ಇದ್ರಾಗೆ ಪ್ಯಾಕ್ ಮಾಡ್ಕೇಸಿಂದು ಇಟ್ಟಿದ್ದೇವೆ. ಯಾಕೆಂದ್ರೆ ಮುಂಜಾನೆ ದೌಡ್ ಹೋಗೋದಲ್ರಿ, ಅದಕ್ಕಾಗಿ ನಮ್ಮ ಸಮೃದ್ಧಿ ರೆಡಿ ಅದಲ್ರಿ. ಅದಕ್ಕಾಗಿ ಇವತ್ತು ದೌಡ ಒಂದು ದಿನ ಅಡ್ವಾನ್ಸ್ ಬಂದಿದ್ದೇವೆ ನಾವು. ಇವೆಲ್ಲ ರೊಟ್ಟಿಗಳೆಲ್ಲ ಒಂದು ಸ್ವಲ್ಪ ಮೆತ್ತಗಿದ್ದೀವು, ಹಂಗಾಗಿ ಕಡೆಗಿಟ್ರ ಇವೆಲ್ಲ ಪೂರ ಫುಲ್ ಖಡಕ್ಕಾಗಿಬಿಟ್ಟವ. ಅದಕ್ಕಾಗಿ ಜೋಳಿಗೆಗೆ ಹಾಕಿಬಿಟ್ರ. ಇವೆಲ್ಲ 2-3 ಬ್ಯಾರಲ್ದಾಗ ಏನೋ ತುಂಬೇಕ್ರಿ. 3 ಬ್ಯಾರಲ್ ಆತಾವು. ನಮ್ಮ ಸಮೃದ್ಧಿ ಅಂತ ಹಾಯ್ ಮಾಡತ್ತಾಳ. ಹಾಯ್ ಸಮೃದ್ಧಿ. ಸಮೃದ್ಧಿ ಹೋಗ್ಯಾ. ಇವೆಲ್ಲ ರೊಟ್ಟಿ ಅದು ಮಾಡಿ ಇಟ್ಟಾರಿ. ಆದ್ರೇನ ಬ್ಯಾರಲ್ದಾಗಂತೂ ತುಂಬಿಲ್ಲ. ಸಂಜೆ ಕಡೆ ತುಂಬೇಕಂತ ಹೇಳ್ಕಿಸಿಂದ, ಯಾಕಂದ್ರೆ ನಾಳೆಗೆ ಮುಂಜಾನೆ ದೌಡೆ ಹೋಗ್ತಾರಲ್ರಿ ಊರಿಗಂತೂ. ಅದಕ್ಕಾಗಿ ಸಂಜೆ ಕಡೆ ಎಲ್ಲ ಇವನ್ನ ತುಂಬಿಡಬೇಕು. ಎಲ್ಲ ನಮ್ಮ ಅಕ್ಕ ಮಾಡಿ ಇಟ್ಟಾಡ್ರಿ ರೊಟ್ಟಿ ಗಿಟ್ಟಿ ಎಲ್ಲನೇ. ಆದರೆ ಎಲ್ಲ ಇದ್ರಾಗ ಬ್ಯಾರಲ್ದಾಗ ಹಾಕಿ ತುಂಬೋದಿಟ್ಟಾವ. ಏನ ನಮ್ಮ ಸಮೃದ್ಧಿ ಅಂತೂ ಆಟ ಆಡತ್ತಾಡ್ರಲ್ಲಿ.